ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ 5 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಬಿಕಾಸ್ ಮೊನ್ನೆ ತುಂಬ ಗಲೀಜಾಗಿಬಿಟ್ಟಿತ್ತು. ಇಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಎಷ್ಟು 3 o'clock ಆಯಿತು. ಅದಾದಮೇಲೆ ಬೆಳಿಗ್ಗೆ ನಾನು ತಿಂಡಿ ಬೇರೆ ತಿಂದಿರಲಿಲ್ಲ, ಅಷ್ಟೇ ಬಿಟ್ಟಿದ್ದೆ. ಆಮೇಲೆ ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಅರ್ಧ ಕೆಲಸ ಆದಮೇಲೆ ಊಟ ಹೋಗುತ್ತೆ. ಅದು ಎಲ್ರಿಗೂ ಕೂಡ, ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಕೆಲಸ ಇಟ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ರೆಸ್ಟ್ ಮಾಡಿ ಅದಾದಮೇಲೆ ಕೆಲಸ ಮಾಡಬೇಕು ಅಂದರೆ ಯಾರಿಗೂ ಕೂಡ ಆಗೋದಿಲ್ಲ ಇದು. ಹಾಗಾಗಿ ಎಲ್ಲ ಮನೆ ರೂಮ್ 2 ಬೆಡ್ರೂಮ್ ಕೂಡ ಮತ್ತೆ ಕ್ಲೀನ್ ಮಾಡಿಕೊಂಡೆ, ಕಿಚನು, ಹಾಲು, ಸೊ ಟೋಟಲಿ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿಕೊಂಡೆ ಒಂದೇ ದಿನದಲ್ಲಿ. ಬಟ್ ಮೊದಲೆಲ್ಲ ಸ್ವಲ್ಪ ಮಾಡಿದ್ನೆಲ್ಲ ಸ್ವಲ್ಪ ಬೇಸಿಕ್ ಕ್ಲೀನಿಂಗ್ಸ್ ಇತ್ತು, ಅಷ್ಟೇ ಮಾಡಿದ್ದೆ. ಬಟ್ ಅಷ್ಟೊಂದು ಡೀಪ್ ಕ್ಲೀನ್ ಏನು ಮಾಡಿಲ್ಲ. ಬಟ್ ಅದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಮತ್ತೆ ಹುಷಾರು ತಪ್ಪಿಬಿಡುತ್ತೆ. ಅದಕ್ಕೋಸ್ಕರ ಈ ಸದ್ಯಕ್ಕಂತೂ ಮಾಡೋದಿಲ್ಲ. ಎಷ್ಟು ಕಾಣಿಸುತ್ತೋ ಅಷ್ಟು ಕ್ಲೀನಿಂಗ್ಸನ್ನು ಮುಗಿಸ್ಕೊಂಡೆ. ಅದಕ್ಕೋಸ್ಕರ ನನಗೆ ಬೆಳಿಗ್ಗೆ ಬ್ಲಾಗ್ ಮಾಡಬೇಕು ಅಂದರೆ ಅದು ಒಂದು ಟೆನ್ಷನ್. ಬ್ಲಾಗ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದು ಬೇಗನೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಬೇಕು. ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಸೊ ಏನು ಹೇಳ್ತೀವಿ, ಮೊಬೈಲ್ ಹಿಡ್ಕೊಂಡು ಕ್ಲೀನಿಂಗ್ ಮಾಡ್ತಾಯಿದ್ರೆ ಬೇಗ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಕ್ಲೀನ್ ಮಾಡಿಕೊಂಡೆ. ಮಾಡೋಷ್ಟೊತ್ತಿಗೆ 3 o'clock ಆಯಿತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, 1 hour ರೆಸ್ಟ್ ಮಾಡಿದೆ ಅಷ್ಟೇ. ಈಗ ಬಂದು ಟೈಮು 5 o'clock. ಹಾಗಾಗಿ ಬಟ್ಟೆ ಕೂಡ ನಾನು ವಾಶ್ ಮಾಡೇ ಇಲ್ಲ, ಅಷ್ಟೇ ಇಟ್ಟಿದ್ದೀನಿ. ಏನು ಗೊತ್ತಾ, ನಿನ್ನೆ ನೈಟು ಸ್ವಲ್ಪ ಲೇಟ್ ಮಾಡಿ ಮಲ್ಕೊಂಡಿದ್ನಲ್ಲ, ಫುಲ್ ಏನಾಗ್ಬಿಟ್ಟಿದೆ ಅಂದರೆ ಊಟ ಮಾಡಿದ್ದೆಲ್ಲ ಎದೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಅದು ಡೈಜೆಷನ್ ಆಗೇ ಇಲ್ಲ. ಅದಕ್ಕೋಸ್ಕರ ಫುಲ್ ಇವತ್ತು ಒಂಥರ ಸುಸ್ತು ಕೂಡ ಆಗಿದೆ ನನಗೆ. ಯಾವತ್ತು ಆ್ಯಕ್ಚುಲಿ ನನಗೆ ನಿದ್ದೆ ಕೆಟ್ಟರೆ ಯಾವ ಕೆಲಸ ಕೂಡ ನನಗೆ ಮಾಡೋಕ್ಕಾಗಲೇ ಇಲ್ಲ. ನನಗೆ ಏನೂ ಶಕ್ತಿನೇ ಇರೋದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ನಿದ್ದೆ ಒಂದು ಕಂಪ್ಲೀಟಾಗಿ ಆಗಬೇಕು. ಒಂದು 8 hours ನಿದ್ದೆ ಮಾತ್ರ ಆಗಬೇಕು. ಡೇದಲ್ಲಿ ನಡೆಯುತ್ತೆ, ನಿದ್ದೆ ಮಾಡಲಿಲ್ಲ ಅಂತಂದ್ರೂ ಡೇದಲ್ಲಿ ನಡೆಯುತ್ತೆ. ಬಟ್ ನೈಟ್ ಮಾತ್ರ ನಾನು ನಿದ್ದೆ ಮಾಡಲೇಬೇಕು. ಸೊ ನಿನ್ನೆ 2:30 ಏನೋ ಆಗಿತ್ತು, ಮಲ್ಕೋಬೇಕಾದ್ರೆ 2:30 ಆಗಿತ್ತು. ಬಿಕಾಸ್ ನಾನು ಅದು ಎಡಿಟಿಂಗ್ ಕೂಡ ನಾನು ಬೆಳಗ್ಗೆ ಮಾಡಿದೆ ಸ್ವಲ್ಪ. ಅದರಲ್ಲೂ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು ಅಷ್ಟೊಂದು ನೆಟ್ವರ್ಕ್ ಜೊಕ್ಕಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ನಾನು ಏನೇ ಅಪ್ಲೋಡ್ ಮಾಡಿದ್ರು ಭೀ ಸ್ವಲ್ಪ ಈಗ ಕೆಲವೊಂದು ಟೈಮ್ ಇರುತ್ತೆ, ಅದಕ್ಕಂತ ಹೇಳ್ಬಿಟ್ಟು ಆ ಟೈಮ್ನಲ್ಲಿ ಮಾತ್ರ ಮಾಡಬೇಕು. ಸೊ ಹಾಗಾಗಿ ಫುಲ್ ಕೆಲಸ ಕೆಟ್ಟುಬಿಡ್ತು ಇವತ್ತು. ಆ್ಯಕ್ಚುಲಿ ಯಾವ ಕೆಲಸ ಯಾವ ಟೈಮ್ನಲ್ಲಿ ಮಾಡಬೇಕು ಅದು ಮಾಡಿದ್ರೆ ಚೆಂದ. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಜಸ್ಟ್ ಎದ್ದಿದ್ದೀನಿ. 1 hour ಮಲ್ಕೊಂಡೆ, ಬಟ್ ಆದರೂ ಕೂಡ ಫುಲ್ ಸುಸ್ತಾಗ್ತಾಯಿದೆ. ಬಟ್ ಪರವಾಗಿಲ್ಲ. ಸೊ ಇವಾಗ ಹೋಗಿ ಪಾತ್ರೆ ತೊಳಿಬೇಕು. ಅದಾದಮೇಲೆ ಪಾತ್ರೆ ಕೂಡ ತೊಳೆದಿಲ್ಲ ನಾನು. ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಸದಾ ಅವರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ ಇವತ್ತು. ಸ್ಕೂಲಿಂದ ಬರ್ತಾರೆ ಈಗ. ಒಂದು 5 o'clock ಒಂದು ಸ್ವಲ್ಪ ಕಡಿಮೆ ಇದೆ, ಒಂದು 10 ನಿಮಿಷ ಅಷ್ಟೇ ಕಡಿಮೆ ಇದೆ. ಈಗ 5 o'clock ಕರೆಕ್ಟಾಗಿ ರೀಚ್ ಆಗ್ತಾರೆ ಮನೆಗೆ. ಸೊ ಅವ್ರು ಬಂದಮೇಲೆ ಅವ್ರಿಗೆ ಕೂಡ ಸ್ವಲ್ಪ ತಿಂಡಿ ಏನಾದರೂ ಮಾಡಿಕೊಟ್ಟು ಅವ್ರಿಗೂ ಓದಿಸ್ಬೇಕು. ಇಷ್ಟೆಲ್ಲ ಕೆಲಸ ಇದೆ ನೋಡಿ. ನನ್ನ ಥ್ರೋಟಲ್ಲಿ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಸ್ವಲ್ಪ ರ್ಯಾಶಾಗಿ ಬರ್ತಾ ಇದೆ ಆ್ಯಕ್ಚುಲಿ. ಮತ್ತೆ ಏನಾದರೂ ನೆಗಡಿ ಬರೋ ಚಾನ್ಸಸ್ ಇರ್ಬೋದು. ಸತ್ತೇ ಈ ಸಾರಿ ನೆಗಡಿ ಬಂತು ಅಂದರೆ ಗ್ಯಾರಂಟಿ. ಯಾಕಂದರೆ ಫುಲ್ ಇದೆಲ್ಲ ಭಾಳ ಏನೋ ಥ್ರೋಟ್ ಭಾಳ ಬೇನಾಗುತ್ತೆ. ಆಮೇಲೆ ಇವತ್ತು ಕ್ಲೀನಿಂಗ್ ಬೇರೆ ಮಾಡಿದ್ದೀನಿ. ಬಟ್ ಅದರಲ್ಲೂ ಊರಿಗೆ ಹೋಗಿ ಬಂದೀನಿ. ಆಮೇಲೆ ಅಲ್ಲಿ ಸ್ವಲ್ಪ ನೀರು ಕೂಡ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲಿ ನಾವೇನಂತಂದರೆ ಫಿಲ್ಟರ್ ನೀರು ಕುಡಿತೀವಿ. ಬಟ್ ಹೊರಗಡೆ ಹೋದಾಗ ಎಲ್ಲ ಕಡೆ ಫಿಲ್ಟರ್ ನೀರು ಎಲ್ಲಿ ಸಿಗಬೇಕು, ಎಲ್ಲಿ ಬೇಕೋ ಅಲ್ಲಿ ನೀರು ಎಲ್ಲ ಕಡೆ ಕುಡಿದ್ಬಿಟ್ಟಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಬೇಸಿಕ್ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ಬಿಕಾಸ್ ನಾನು ತೊಗೊಳ್ಳಲ್ಲ. ಬೇಸಿಕ್ ಟ್ರೀಟ್ಮೆಂಟ್ ಅಂದರೆ ಸಡನ್ಲಿ ಟ್ಯಾಬ್ಲೆಟ್ ತೊಗೊಳ್ಳಲ್ಲ, ಏನಿಲ್ಲ. ಸ್ವಲ್ಪ ಏನಾದರೂ ಕಷಾಯ ಅದು ಇದು ಏನಾದರೂ ಮಾಡ್ಕೊಂಡು ಕುಡಿಬೇಕು. ಸೊ ಓಕೆ ಗೈಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಈಗ ಹೋಗಿ
ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಬಟ್ಟೆ ವಾಶ್ ಮಾಡ್ತೀನಿ. ಇಲ್ಲಿ ಮಳೆ ಬರ್ತಾಯಿದೆ 5 o'clock ನಾನು ಎದ್ದು ನೋಡ್ತೀನಿ ಮಳೆ ಬರ್ತಾಯಿದೆ. ಹೊರಗಡೆ ನಾನು ಶಾವಿಗೆ ಇಟ್ಟಿದ್ದೆ, ನೋಡೇ ಇಲ್ಲ ನಾನು. ತೊಯ್ತು ಎಲ್ಲ ಶಾವಿಗೆ ಹೋಗಿ ಮತ್ತು ರಿಟರ್ನ್ ಹೀಟ್ ಆಗಿದೆ ಅಂತ ಅಂದ್ಕೊಂಡೆ. ಬಟ್ ಜಸ್ಟ್ ಮಿಸ್ಟೇಕ್. ಏನಂತಂದರೆ ಬಂದು ಆ ಕಡೆ ವಿಂಡೋ ಕಡೆ ಇಟ್ಟಿದ್ದೆ, ಆಮೇಲೆ ಅದು ಆ ಕಡೆ ಮಳೆ ಹಿಂಗಿದೆ, ವಿಂಡೋ ಏನು ಹೇಳ್ತೀವಿ ಅಪೋಸಿಟ್ ಇದೆ, ಹಾಗಾಗಿ ಬಂದಿಲ್ಲ. ಎದ್ದು ಗಾಬರಿಲಿಂದ ಓಡಿ ಬಂದು ನೋಡ್ತೀನಿ, ಏನೂ ತೊಯ್ದಿಲ್ಲ. ಬಟ್ ಬಚಾವಾದೆ. ಮತ್ತೆ ತೊಗೊಂಬಂದು ಇಲ್ಲಿ ಒಳಗಡೆ ಇಟ್ಕೊಂಡಿದ್ದೀನಿ. ಇನ್ನೇಗೆ ಜಸ್ಟ್ ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಇದೆ ಮಳೆ, ಇನ್ನೂ ಬರ್ತಾನೇ ಇದೆ ಮಳೆ. ಸೊ ಇಲ್ಲಿ ನೋಡಿ ಕಾಣಿಸಲ್ಲ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆದರೂ ಬಟ್ ಮಳೆ ಬರ್ತಾ ಇದೆ. ಆಗಲೇ ಫಾಸ್ಟ್ ಇತ್ತು, ಈಗ ಸ್ವಲ್ಪ ಸ್ಲೋ ಇದೆ. ಸೊ ಗಾಯ್ಸ್, ಸೂಪರ್ ಆಗಿದೆ ಕ್ಲೈಮೇಟು. ಜಸ್ಟ್ ಎದ್ದು ನಾನು ಟೈಮು ಎಷ್ಟು 4 o'clock ಆಗ್ತಾಯಿತ್ತು. ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಮಳೆ ಬರ್ತಾಯಿದೆ, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ನೋಡೋಣ, ಸ್ವಲ್ಪ ಮಳೆ ಬಂದು ನಿಂತು ಅಂದರೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ಇಲ್ಲ, ಮನೆಯಲ್ಲೇ ಇರ್ತೀನಿ. ಸೊ ಓಕೆ ಬನ್ನಿ, ಈಗ ಹೋಗಿ ಸ್ವಲ್ಪ ಟೀ ಕುಡಿದು ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿದೆ, ಹಾಗಾಗಿ ಅದಿಷ್ಟು ವಾಶ್ ಮಾಡಬೇಕು. ಸೊ ವಾಶ್ ಮಾಡಿ ಅದಾದಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಫುಲ್ ನಾನು ಮಲ್ಕೋಬೇಕಾದ್ರೆ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ, ಫುಲ್ ನೈಟ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಮಾಡಿಕೊಂಡ್ರೆ ಮಾತ್ರ ನಿದ್ದೆ ಬರುತ್ತೆ. ಇಲ್ಲದೆ ಹೋದರೆ ನಿದ್ದೆನೇ ಬರೋಲ್ಲ. ಬಟ್ ಹೊರಗಡೆ ಬೆಳಕಿದೆ, ಮನೆ ಒಳಗಡೆ ಕತ್ಲಿದ್ದೀನಿ. ಈಗ ಜಸ್ಟ್ ಲೈಟ್ ಹಾಕಿದ್ದೀನಿ ಅಷ್ಟೇ. ಸೊ ಗೈಸ್, ಏನು ಗೊತ್ತಾ, ಆಮೇಲೆ ನನ್ನ ಕಣ್ಣು ನೋಡಿ ಎಷ್ಟು ಒಂಥರ ದಪ್ಪ ದಪ್ಪ ಆಗಿಬಿಟ್ಟಿದೆ. ಮಲ್ಕೊಂಡಿಲ್ಲ ಅಂತಂದರೆ ಹೀಗೆ ಆಗೋದು. ಸೊ ಓಕೆ, ನಾನೀಗ ಹೋಗಿ ಅದಿಷ್ಟು ಬಟ್ಟೆಯನ್ನು ವಾಶ್ ಮಾಡಿ ಮತ್ತೆ ಸಿಗ್ತೀನಿ. ಎಲ್ಲಿ ಮಲ್ಕೊಂಡಿದ್ದೆ ಹೇಳು? ಎಲ್ಲಿ ಮಲ್ಕೊಂಡಿದ್ದೆ ಹೇಳಪ್ಪ. ಡ್ರೈವರ್ ಅಂಕಲ್ ಬಾಜು ನೀ ಮಲ್ಕೊಂಡ್ರೆ ಅವ್ರು ಹೆಂಗೆ ಓಡಿಸ್ಬೇಕು? ಹೌದು, ಅಕ್ಕಿ ತಡಿವ ಕೂರ್ಸ್ಕೋತಾ ಕೂರ್ಸ್ಕೊಲ್ಲ, ಈ ಕಡೆ ಇಬ್ರು ಮಂದಿ ಕೂರ್ಸ್ಕೊ. ನೀ ಒಬ್ಬ ಕೊಡ್ತೀಯನ? ನೀ ಮಲ್ಕೊಂಗಾದ್ರೆ ಮುಂದೆ ಮಲ್ಕೊಂಡ್ಬಿಡ್ತೇನ? ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಿದ್ದಲ್ಲ, ಏನಂದ್ರು? ಮಸ್ತ್ ಅಂದ್ರು. ಎಲ್ಲರೂ ಮಾಡ್ಕೊಂಬಂದಿದ್ರು? ಸೇಮ್ ಮಾಡ್ಕೊಂಬಂದ್ರೆ? ಬಂದಿಲ್ಲ, ನೀ ಒಬ್ರೊಬ್ರು ಮಾಡ್ಕೊಂಬಂದಾರ. ಮತ್ತು ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ದೇನು? ರಾತ್ರಿ ಬೆಳಗಾನ ಎಷ್ಟು ಗಂಟೆಗೆ 2 o'clock ಮಾರ್ನಿಂಗ್ 2 o'clock ತನಕ ಮಾಡಿದ. ಮಕ್ಕೊಂಡೇ ಇಲ್ಲ ನಾ. ಮತ್ತು ಮಕ್ಕೊಂಡೇ ಇಲ್ಲ ನಾ. ಕಣ್ಣು ನಮಗೆ ಕೆಂಪಗಾಗಲ್ಲ, ದಪ್ಪಾತಾವ. ಹರ್ಷನೂ ಮಕ್ಕೊಳ್ಳಿಲ್ಲ ಅಂದ್ರೆ ಕೆಂಪಗಾತಾವ. ಕರೆಕ್ಟ್ ಆಗಿತ್ತು. ಸ್ಕೂಲಿಗೆ ಹೋಗತ್ತಾನ ಎಲ್ಲ ಹರಿದು ಇಲ್ಲ, ಬ್ಯಾಗ್ನ ಇಟ್ಕೊಂಡು ಹೋಗಿದ್ದಿಲ್ಲ. ಸ್ಕೂಲಿಗೆ ಹೋಗತ್ತಾನ ಕರೆಕ್ಟ್ ಇತ್ತ, ಹರಿದು ಹೋಗಿತ್ತು ಫ್ಲವರ್ಸ್. ಬ್ಲಾಕ್ ಮತ್ತೆ ಗ್ರೀನ್ ಹಚ್ಚಿದ, ಅದು ಸ್ವಲ್ಪ ಮುದ್ದಿತ್ತು. ಗಮ್ ಹಚ್ಚಿ ಗಮ್ ಬೇಕಾ ಈಗ ಮಾಡಿದ್ರೆ ಬರ್ಲಾಗಿದ್ದು. ಈಗ ಡಕಲ್ ತೆಗೆದು ಕೈ ತೊಗೊಂಡು ಹಚ್ಚಿ. ಅದು ಫ್ರೆಶ್, ಅದು ಗಮ್ಮ ಫ್ರೆಶ್ ಅದ. ಹಿಂಗೆ ಫ್ರೆಶರ್ ಮಾಡೋದದ, ನಾರ್ಮಲ್ ಗಮ್ ಥರ ಅಲ್ಲದು. ಹಿಂಗೆ ಏನು ಹಿಂಗೆ ಸ್ವಲ್ಪ ಡಿಪ್ ಮಾಡಬೇಕು, ಅದು ಅವಾಗ ಬರ್ತದೆ. ತೆಗೀರಿ, ಅದು ಕ್ಯಾಪ ತೆಗಿಲತ್ತ.
ಮಗ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ, ಅವನಿಗೆ ಆನ್ಸರ್ ಮಾಡಿ ಹೇಳು. ನೀಲ ಬಾಲ್ ರೀಲ್ಸ್ ಮಾಡ್ತಾ ಇಲ್ಲ ಬಿಗ್ ಬಾಸ್ ಒಳಗೆ ನೀಲ ಒಂದು ರೀಲ್ಸ್ ಮಾಡಿದೀಯ ಬಾಳ ಚಂದಾಗ್ಯದ, ಅದಕ್ಕೆ ಟಿವಿ ಒಳಗೆ ಹೋಗಿದ್ದ ಒಂದೇ ಒಂದು ರೀಲ್ಸ್ ಅದು ಎಲ್ಲರೂ ನೋಡ್ತಾ ಇರ್ತಾರ ಅಂದ್ರೆ ಇನ್ನ ಬಾಳ ಚಂದ ರೀಲ್ಸ್ ಮಾಡಿದ್ರೆ ಅದಕ್ಕೆ ಬಿಗ್ ಬಾಸ್ ಒಳಗೆ ಹೋಗ್ತೀವಿ. ಬಿಗ್ ಬಾಸ್ ಒಳಗೆ ಎದಕ್ಕೆ ಹೋಗಮ್ಮಪ್ಪ ಸುಮ್ಮನೆ? ಮತ್ತೆ ನೀವು ಓಕೆ ಹೇಳೋದಕ್ಕೆ ಬಾ. ಇಲ್ಲಪ್ಪ, ಮನೆನೇ ಒಂದು ದೊಡ್ಡ ಬಿಗ್ ಬಾಸ, ಪಪ್ಪನೇ ಬಿಗ್ ಬಾಸ, ನೀವೆಲ್ಲ ಕಂಟೆಸ್ಟೆಂಟಾ. ನಾನು ಸುದೀಪ್ ಸರ್ ಜಡ್ಜ್. ನಾನು ನಿಮಗೆಲ್ಲ ಜಡ್ಜ್ ಮಾಡ್ತೀನಿ. ಮತ್ತೆ ನೀವು ಬಿಗ್ ಬಾಸ್ ಒಳಗೆ ಹೋಗಕ್ಕೆ ಏನು ಮಾಡ್ಬೇಕು? ಬಿಗ್ ಬಾಸ್ ಒಳಗೆ ಹೋಗ್ಬೇಕಂದ್ರೆ ತುಂಬ ಫೇಮಸ್ ಆಗಿರಬೇಕು, ಇಲ್ಲ ಅಂದ್ರೆ ತುಂಬ ರಿಚ್ ಇರಬೇಕು, ಶ್ರೀಮಂತ, ಆ್ಯಕ್ಟಿವಿಟಿ ಚಂದ ಇರಬೇಕು, ಅವ್ರ ಬಿಹೇವಿಯರ್ ಚಂದ ಇರಬೇಕು, ಒಳ್ಳೆ ನಡೆ ನುಡಿ ಇರಬೇಕು, ಆಮೇಲೆ ಲೈಫ್ನಲ್ಲಿ ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿರಬೇಕು, ಅವಾಗ ಬಿಗ್ ಬಾಸ್ ಒಳಗೆ ಹೋಗ್ಬೇಕು. ಬಿಗ್ ಬಾಸ್ ಲೈಫ್ನಲ್ಲಿ ಅಚೀವ್ಮೆಂಟ್ ಅಂದ್ರೆ ಈಗ ರೀಲ್ಸ್ ಅಲ್ಲ, ಸಾಧನೆ ಅಂದರೆ ಒಂದು ಏನಾರು ಒಂದು ದೊಡ್ಡ ಸಾಧನೆ ಮಾಡಬೇಕು. ಎಲ್ಲರೂ ಹೌದಪ್ಪ ಅದೂ ಓಕೆ, ಬಟ್ ಅಂದ್ರೆ ಜಾಸ್ತಿ ಅಂತಂದ್ರೆ ಬಿಗ್ ಬಾಸ್ ಒಳಗೆ ಹೋಗ್ಬೇಕಂದ್ರೆ ಜಾಸ್ತಿ ಇದು ಆಗಬೇಕು, ಸಾಧನೆ ಮಾಡಬೇಕು. ಈಗ ಸಾಧನೆ ಅಂತಂದ್ರೆ ನಿನಗೇನು ಹೇಳಪ್ಪ, ಎಲ್ಲರೂ ಹೊಗಳ್ಬೇಕು ನಿನಗೆ, ಹರ್ಷ ಈ ಥರ ಒಳ್ಳೆ ಕೆಲಸ ಮಾಡ್ದೆ ನೋಡು, ಎಲ್ಲರೂ ಹೊಗಳ್ಬೇಕು, ಅದು ಸಾಧನೆ, ದೊಡ್ಡ ಸಾಧನೆ. ಇಲ್ಲಪ್ಪ, ಬಿಗ್ ಬಾಸ್ ಒಳಗ ಸುದೀಪ್ ಸರಿಗೆ ಹೇಳಮ್ ತಗೋ, ನೀನು ಕಳ್ಸ. ಮತ್ತೆ ನಿನಗೆ ಗೊತ್ತಾಗಲ್ಲ, ಸುದೀಪ್ ಸರ್ ಹೇಳು, ಅವ್ರು ಮಾಡಿಸ್ತಾರೆಲ್ಲ ನಿನಗೆ. ಸುದೀಪ್ ಸರ್ ಅಂತಾರ, ಸರ್ ಎಲ್ಲರೂ, ಅವ್ರು ದೊಡ್ಡ ಆ್ಯಕ್ಟರ್. ಅವರು ಆ್ಯಕ್ಟರ, ಆ್ಯಂಕರ ಎಲ್ಲ ಸ್ವಲ್ಪ ಮಾಡ್ತಾರ. ಅವರು ಸುದೀಪ್ ಸರಿಗೆ ಹೇಳ್ದೀವಿ ಅಂತಂದ್ರೆ ನಿನಗೆ ಕಳಿಸ್ಬೋದು ಮೋಸ್ಟ್ಲಿ ಬಿಗ್ ಬಾಸ್ ಒಳಗೆ. ಅಂದ್ರೆ ಇಲ್ಲಿಲ್ಲ ಅಂದ್ರೆ ನೀನು ದೊಡ್ಡ ಸಾಧನೆ ಮಾಡಪ್ಪ, ಏನರ ಒಂದು ಅಚೀವ್ಮೆಂಟ್ ಮಾಡಬೇಕು. ಈಗ ಆರ್ಮಿಗೆ ಹೋಗ್ಬೇಕು ಅನ್ನೋದು ನಿಂದೊಂದು ಗುರಿ ಅದ, ಅದು ಅಚೀವ್ಮೆಂಟ್ ಮಾಡ್ಬೇಕು, ನೀವು ಸಾಧಿಸ್ಬೇಕದು. ಚಂದ ಓದಿ ಬರೆದು ಒಂದು ಒಳ್ಳೆ ಹೆಸರು ತಗೊಂಡು ಆಮೇಲೆ ನೀನು ಫೇಮಸ್ ಆಗ್ಬೋದು. ಅವಾಗ ಇಷ್ಟ ಆಯಿತು ಅಂದರೆ ಎಲ್ಲ ಜನರು ನಿನಗೆ ಇಷ್ಟಪಡ್ಲಾತ್ರ ಅಂದ್ರೆ ಅವಾಗ ಬಿಗ್ ಬಾಸ್ ಒಳಗೆ ನಿನಗೆ ಕಳಿಸ್ತಾರೆ. ಅರ್ಥ ಆಯಿತು? ಅರ್ಥ ಆಯಿತು? ಅದು ಸಾಧನೆ. ನಿನ್ನ ಗುರಿ ಉದ್ದೇಶ ಏಮ್ ಏನದಲ್ಲ ಅದು ಸಾಧಿಸ್ರೆ ನೀ ಬಿಗ್ ಬಾಸ್ ಒಳಗೆ ಹೋಗ್ಬೋದು. ಮಮ್ಮಿ ಸುಮ್ಮ ಜಸ್ಟ್ ಫಾರ್ ಫನ್ ವಿಡಿಯೋ ಆ್ಯಂಡ್ ಲೈಫ್ ಸ್ಟೈಲ್ ವಿಡಿಯೋ ಮಾಡಿ ಸುಮ್ಮ ನಮ್ಮ ಅಂದ್ರೆ ಈಗ ಅವಾಗೆಲ್ಲ ಅದಕ್ಕೇನಲ್ಲಪ್ಪು, ಎಲ್ಲರೂ ಮಾಡ್ತಿರ್ಬೇಕಾದ್ರೆ ಮಮ್ಮಿ ಆ ಥರ ಮಾಡಲ್ಲ, ಅದಕ್ಕೆ ಮಾಡಲ್ಲ. ಎಲ್ಲರೂ ಅವ್ರವ್ರದ್ದು ಕಷ್ಟ ಇರ್ತದ, ದುಡ್ಡಿಗೆ ಹಂಗೆ ಮಾಡ್ತಾರೆ. ಕೆಲವೊಬ್ರು ಅವ್ರಿಗೆ ಇಷ್ಟ ಇರ್ತದ, ಅದಕ್ಕಾಗಿ ಮಾಡ್ತಾರೆ. ಇನ್ನೂ ಕೆಲವೊಬ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ಖುಷಿ ಪಡಿಸೋದಕ್ಕೋಸ್ಕರ ಮಾಡ್ತಾರೆ. ಅವ್ರವ್ರ ಉದ್ದೇಶ ಹೆಂಗಿರ್ತದ ಹಂಗೆ ಮಾಡ್ತಾರೆ. ಪಪ್ಪ ದುಡಿತಾರಿಲ್ಲ, ಮಮ್ಮಿಗೆ ದುಡ್ಡು ಎದಕ್ಕೆ ಬೇಕು ಹೇಳು? ಇಲ್ಲ, ಪಪ್ಪ ಕೊಡ್ತಾರಿಲ್ಲ, ಸಾಕು ನಮಗಷ್ಟೇ. ಲೈಫ್ ಈಸ್ ಸ್ವೀಟ್ ಅತ್ತ, ಬಟ್ ನೋ ಏನೋ ಅತಿ ಆಸೆ ಗತಿಗೆಡ್ತಂತ, ಆ ಥರ ಇರಬಾರ್ದು. ಅರ್ಥ ಆಯಿತು? ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು, ಅತಿ ಆಸೆ ಪಡ್ಲಿಕ್ಕೆ ಹೋಗ್ಬಾರ್ದು. ಮಮ್ಮಿ ಜಸ್ಟ್ ಲೈಫ್ ಸ್ಟೈಲ್, ಆಮೇಲೆ ನಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ, ಆಮೇಲೆ ಕೆಲವೊಬ್ರು ಗೊತ್ತಿಲ್ಲದೆ ಇರೋವಂಥ ವಿಷಯಗಳೆಲ್ಲ ಕಲ್ಕೋತೀವಿ, ಅವ್ರಿಗೂ ನಾವು ಕಲಿಸ್ತೀವಿ, ಅವ್ರು ನಮ್ಮಿಂದ ತಿಳ್ಕೊತಾರೆ ಅನ್ನೋದಕ್ಕೋಸ್ಕರ ಮಮ್ಮಿ ವಿಡಿಯೋ ಮಾಡ್ತಾರೆ. ಅದು ಬಿಟ್ಟರೆ ಲೈಕ್, ಶೇರ್, ಫಾಲೋ ಇದೇನಲ್ಲ. ಆಯಿತಾ? ನಾ ಇನ್ನೂ ಬೆಳಿಬೇಕು ತಮ್ಮ, ಬೆಳೆದಾರ. ನಾನಿನ್ನೂ ಬೆಳಿಬೇಕು. ನನ್ಕಿನ್ನೂ ಚಂದ ಮಾಡಿರ್ತಾರ, ಆಮೇಲೆ ನನ್ಕಿನ್ನೂ ಜಾಸ್ತಿ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರ, ಅದಕ್ಕೋಸ್ಕರ ಮಾಡ್ತಿರ್ತಾರೆ, ಬೆಳಿತಾರೆ. ನಂಗೆ
ದುಡ್ಡಿಗೋಸ್ಕರ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ದುಡ್ಡಿಗೋಸ್ಕರ ಮಾಡಲ್ಲ ಮಮ್ಮಿ. ಈಗ ಹೋಮ್ವರ್ಕ್ ಬರೀತೀಯ? ಬಾ. ಹೇಳು ಏನಂತಾರೆ ನೋಡಿ ಮಾಡಿ ಹಾಕು ವಿಡಿಯೋಸ್. ಮತ್ತೇನ್ರಿ ಅದು ಏನನ್ನಲ್ಲ, ಮಮ್ಮಿ ಎಲ್ಲ ನೋಡಿ ಇಷ್ಟ ಆಗಿದ್ದು ಹಾಕ್ತಾರ. ನಿಮ್ದು ಯಾಕೆ ಹಾಕ್ತೀನಿ ಅಂತಂದ್ರೆ ಒಂದೊಂದು ಮಕ್ಕಳು ಯಾವ್ಯಾವ ರೀತಿ ಮಾತಾಡ್ತಾರ, ಅವ್ರಿಗೆ ಏನು ಇಷ್ಟ ಇರ್ತದ, ಆಮೇಲೆ ಕೆಲವೊಂದು ಮಕ್ಕಳಿಗೆ ಏನು ಗೊತ್ತಿರ್ತದ ಅನ್ನೋದೆಲ್ಲ ಸ್ವಲ್ಪ ನನಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಮಕ್ಕಳು ಇಷ್ಟಪಡ್ತಾರಲ್ಲ, ಹಾಗಾಗಿ ನಿಮ್ಮದು ವಿಡಿಯೋಸನ್ನು ಹಾಕ್ತಿರ್ತೀನಿ. ಅರ್ಥ ಆಯ್ತು? ಈಗ ನಿಂದೇನು ಉದ್ದೇಶ ಅದ ನೀ ಶೇರ್ ಮಾಡ್ಕೊಂಡು, ಓಕೆ? ಅವರು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದು ಉದ್ದೇಶ ಗುರಿ ಇರ್ತದೆ ಮಕ್ಕಳಿಗೆ, ಹೌದಾ? ಅವ್ರು ನೋಡ್ತಿರ್ತಾರೆ, ನಿಮ್ಮನ್ನು ನೋಡ್ತಿರ್ತಾರ. ಸೊ ಅವ್ರು ಏನು ಮಾಡ್ತಾರೆ, ನಾನು ಅದೇ ರೀತಿ ಒಂದು ಏಮ್ ಇಟ್ಕೋಬೇಕು, ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ತಿಳ್ಕೊತಾರೆ ಅನ್ನೋದಕ್ಕೋಸ್ಕರ ಹಾಕಿರ್ತೀನಿ ಅಷ್ಟೇ. ಗುಡ್, ನಡಿ. ಅವರು ತಿಳ್ಕೊಲತ್ತ, ಅವರು ತಿಳ್ಕೊಲಿ, ನಾ ಹೇಳಿದ ಅವರು ತಿಳ್ಕೊಲತ್ತ. ಈಗ ಅಷ್ಟಾಗ ಆರ್ಮಿ ಆಗ್ಬೇಕನ್ನೋದ ಇಲ್ಲ. ಮತ್ ನಾ ಏನೇನ್ ಹೇಳಿದ್ದೀನಿ ಅವ್ರಿಗೆಲ್ಲ ತಿಳ್ಕೊದಕ್ಕೆ ಅವರು ನನ್ನಂಗೆ ಮಾಡ್ತಾರೆ. ನಿನ್ನಂಗೆ ಮಾಡ್ತಾರೆ. ಆಮೇಲೆ ಒಳ್ಳೆ ಗುಣಗಳು ನಿನ್ ಬಲ್ಲಿ ಇದ್ದು ಅಂದ್ರ ನಿನ್ನ ಒಳ್ಳೆ ಗುಣಗಳು ಅವರು ಕೂಡ ಕಲಿತಾರೆ. ಅರ್ಥ ಆಯ್ತು? ಸರಿ, ಬಾ ಪಟ ಪಟ ಅದಿಷ್ಟು ಮಾಡ್ಕೊಂಡು. ಹಲೋ ಮಿಸ್, ಏನ್ ಮಾಡತ್ತೀರಿ? ನಿನ್ನೆ ಒಂದು ಪ್ರಾಜೆಕ್ಟ್ ಮಾಡಿದೆ ಶ್ರೀನಿಶಂದು. ಅದು ನೈಟ್ ಎಷ್ಟೊತ್ತು ಗಂಟೆಗೆ ಆಯ್ತದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಪ್ಪೊಂದು ಪ್ರಾಜೆಕ್ಟ್ ಇದೆ, ಕಿಂಗ್ ಆ್ಯಂಡ್ ಸ್ಪೈಡರ್. ಸೊ ನನಗೆ ಕಿಂಗ್ ರಾಜಂದು ಇಳ್ಸಕ್ಕೆ ಬರಲ್ಲ, ಹೆಂಗೆ ಇಳಿಸ್ತೀನೋ ಗೊತ್ತಿಲ್ಲ. ಫೋಟೋನೇ ಹಾಕಿ, ಫೋಟೋ ಹಚ್ಬೇಕಂತ. ಫೋಟೋ ಹಚ್ಚಿದ್ರೆ ಅಷ್ಟು ಸರಿ ಅನಿಸ್ತದ. ಅದು ಮತ್ತೆ ಸ್ಪೈಡರ್ ಇಳಿಸಕ್ಕೆ ಗೊತ್ತು, ಇಳಿಸು. ಕಿಂಗ್ ಇಳಿಸಕ್ಕೆ ಗೊತ್ತು, ಫೋಟೋ ಹಚ್ಚೋದಕ್ಕೆ ನಡೀತದೆ. ಸೊ ಟ್ರೈ ಮಾಡ್ಲತ್ತೀನಿ, ಬಟ್ ನನಗೆ ಬರಲ್ಲಾಗ್ಯದ. ಎಷ್ಟಂದ್ರೆ ಸಾಧ್ಯ ಆದಷ್ಟು ಇಳಿಸ್ತೀನಿ. ಒಂದು ಆಲ್ಮೋಸ್ಟ್ ಇಲ್ಲಿ ಏನೋ ಒಂದು ರಬ್ ಮಾಡ್ಲತ್ತೀನಿ, ಒಂದು ಪೇಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಡೈಗ್ರಾಮ್ ಹಾಕ್ಲತ್ತೀನಿ. ಆಮೇಲೆ ಅದ್ರ ಮ್ಯಾಲ ಡಾರ್ಕ್ ಆಗಿ ಹಿಂಗೆ ತೋಡ್ಬೇಕು ಕಲರ್. ಕಿಂಗ್ ಇಳಿಸಕ್ ಬರಲ್ಲ, ಬಟ್ ಸ್ಪೈಡರ್ ಇಳಿಸ್ಬೋದು. ಆಮೇಲೆ ಗುಹೆ ಇಳಿಸ್ಬೋದು. ಅದು ಗುಹೆ ಒಳಗಡೆ ಸ್ಪೈಡರ್ ಆ್ಯಂಡ್ ಕಿಂಗ್ ಇರ್ಬೇಕಂತ. ಬಟ್ ಅದು ಅದೇನೋ ಲೆಸನ್ ಒಳಗದಲ್ಲ. ಓಕೆ, ಲೆಸನ್ ಆಲ್ರೆಡಿ ನಮಗೆ ಹೇಳರ್ ಬಿ ಅರ್ಥ ಹೇಳರ್ ಬಿ ವಿಡಿಯೋ ತೋರ್ಸ್ಯಾರ ಬಿ ಟಿವಿ ಒಳಗೆ. ಹಿಂಗಂದ್ರೆ ಸ್ಪೈಡರ್ ಆಕ್ರಮಣ ಮಾಡತ್ತಿದ, ಅವ ಸೋತ. ಆಮೇಲೆ ಸ್ಪೈಡರ್ ನೋಡ್ಕೆ ಅವ ಮತ್ತೆ ಅವ್ನಿಗೆ ಹಂಗೆ ಮಾಡ್ಬೇಕಂತ ಮತ್ತೆ ಸೈನಿಕ್ ತಗೊಳಕ್ಕೆ ಮತ್ತೆ ಆಕ್ರಮಣ ತೋರ್ಸ್ಯಾರಪ್ಪ ನಮ್ಗೆ. ಒಂದೇನೋ ಒಂದು ಪೇಂಟ್ ಹೇಳಿಸ್ತಾ ಇದ್ದೀನಿ, ಬಟ್ ಕಲರ್ ಮಾಡಿಲ್ಲ. ನೋಡೋಣ, ಇದಿಷ್ಟು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗಾಯ್ತು ಏನಾಯಿತು ಕತೆ ಅಂತ ಹೇಳ್ಬಿಟ್ಟು. ಆದಷ್ಟು ಟ್ರೈ ಮಾಡ್ತೀನಿ. ನನಗೆ ಪೇಂಟಿಂಗ್ ಬರಲ್ಲ. ಪೇಂಟಿಂಗ್ ಬಂತು ಅಂದರೆ ಸ್ವಲ್ಪ ಈಸಿಯಾಗಿ ಇಳಿಸ್ಬೋದು. ನೀ ಬಂದರೆ ನೀ ಇಳಿಸು. ಬೇರೆ ಅಂದರೆ ಫ್ರೀ ಟೈಮಲ್ಲಿ ಟ್ರೈ ಮಾಡ್ಬೇಕು ಇವೆಲ್ಲ. ಈಗ ಸದ್ಯ ಅಣ್ಣ ಆತ, ಅಣ್ಣ ಅಲ್ಲ ಮಾಮ ಆತಾನೆ. ಅವನಿಗಿಲ್ಲ ವಿಕಾಸ್ ಶ್ರೇಯಸ್ ಪೇಂಟಿಂಗ್ದಾಗ ಫೇಮಸ್ ಅರ ಅವರು, ಭಾಳ ಚಂದ ಹಿಡಿಸ್ತಾರ. ನಾ ಬಿ ಟ್ರೈ ಮಾಡ್ಬೇಕಂತ ಅನ್ಕೊಂಡ್ರೆ ಆಗ ನನ್ನ ಕೈಲಿ ಆಗಲ್ಲ. ಅಂದ್ರೂ ಪೇಂಟಿಂಗ್ ವೇಸ್ಟ್ ಆತಾವ ತಪ್ಪು. ವೇಸ್ಟ್ ಆದ್ರೂ ಪರವಾಗಿಲ್ಲ ಅಪ್ಪು, ಟ್ರೈ ಮಾಡಬೇಕು. ವೇಸ್ಟ್ ಆಗ್ತದಂದ್ರೆ ಯಾವುದೂ ಕಲಿಯೋಕ್ಕಾಗಲ್ಲ. ವೇಸ್ಟ್ ಆದ್ರೆ ಆಗಲಿ, ಹರಿದೋಗ್ಲಿ, ಮುರಿದೋಗ್ಲಿ, ಮಮ್ಮಿ ನೀವು ಏನವಾಗ ಪೇಂಟಿಂಗ್ ಮಾಡಕ್ ಕೂಡ ನೀವು ಬೈತೀರ, ಅದಕ್ಕೆ ನಾ ಏನ್ ಮಾಡ್ಬೇಕು, ಪೇಂಟಿಂಗ್ ವೇಸ್ಟ್ ಆಗ್ತದೆ ಅಂತ ನೀವೇ ಹೇಳ್ತೀರ. ನೀ ಚಲ್ತಿ ಅಮ್ಮ, ಆಕಿ ಭಾಳ ಚಲ್ತಾಳ, ಅದಕ್ಕೆ ಪೇಪರ್ಗಳು ವೇಸ್ಟ್ ಆಗ್ತಾವ. ಅದಕ್ಕೆ ಕೊಡಲ್ಲ, ಅದು ಬಿಟ್ರೆ ಏನಿಲ್ಲ. ಅದು ಅವಾಗಿನ್ಕಿಂತ ಈಗ ಪೇಂಟಿಂಗ್ ಚಂದ ಮಾಡ್ಲತ್ತಿ. ಮನೆ ಮಾಡಿದಿಲ್ಲ, ಮಸ್ತಾಗಿತ್ತು. ಯಾವ್ದು ಮನೆ? ನಾ ಒಂದ್ಸತಿ ಟ್ರೈ ಮಾಡ್ತೀನಿ. ಯಾವ ಮನೆ?
ಅದಕ್ಕೆ ಫ್ರೆಂಡ್ಸ್ ಈಗ ಇದಿಷ್ಟು ಪಟ ಪಟ ಅಂತ ಹೇಳ್ಬಿಟ್ಟು ಇದಿಷ್ಟು ಪೇಂಟ್ ಮಾಡಿ, ಪೇಂಟ್ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇದಿಷ್ಟು ನೀಟಾಗಿ ಡ್ರೈ ಏನೋ ಚಿತ್ರ ಎಲ್ಲ ಬರೆದು ಅದಾದಮೇಲೆ ನೋಡೋಣ. ಸ್ವಲ್ಪ ಮಲ್ಕೊಂಡಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈಗ ಮಾಡುವಾಗ ಇವರು ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಪೇಂಟಿಂಗ್ ಅಂದಮೇಲೆ ಒಂದು ಕಡೆ ಕೂತ್ಕೊಂಡು ಮಾಡಬೇಕಾದ್ರೆ ಚೆಲ್ತಾರೆ, ಆಮೇಲೆ ಎಲ್ಲಿ ಬೇಕಲ್ಲಿ ಹಚ್ಚಿಬಿಡ್ತಾರೆ. ಹಾಗಾಗಿ ಸೊ ನೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಮಾಡೇ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಫೈನಲಿ ಪ್ರಾಜೆಕ್ಟ್ ಅಂತೂ ಆಯಿತು, ಸ್ಪೈಡರ್ ಆ್ಯಂಡ್ ಕಿಂಗ್. ಸೊ ಈ ಥರ ಮಾಡಿದ್ದೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ ಅವ್ರ ಮಿಸ್ಸು. ಸೊ ಇದು ಬಂದುಬಿಟ್ಟು ಸ್ಪೈಡರ್ ಮನೆ, ಆಮೇಲೆ ಗೂಡು. ಸೊ ಈ ಥರ ಬಂದಿದೆ ನೋಡಿ. ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಹೆಸರೆಲ್ಲ ಮೆನ್ಷನ್ ಮಾಡಬೇಕಿಲ್ಲಿ, ಹೆಸರು ಆ್ಯಂಡ್ ಸ್ಕೂಲು, ಸೊ ಒಂದು ರೂಲ್ ನಂಬರು. ಸೊ ಅದಿಷ್ಟು ಮೆನ್ಷನ್ ಮಾಡಿದೆ ಅಂತಂದರೆ ಸೊ ಕಂಪ್ಲೀಟ್ ಆಯಿತು. ಬಟ್ ಈ ಥರ ಬಂದಿದೆ ನೋಡಿ ಫೈನಲ್ ಆಗಿ. ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಒಂದು ಏನು ಹೇಳ್ತೀವಿ, ಒಂದು ಲೆವೆಲಿಗೆ ಬಂದಿದೆ ಅಂತ ಹೇಳ್ಬೋದು. ನಂದಂತೂ ಇವಾಗ ಜಸ್ಟ್ ಊಟ ಆಯಿತು. ಸೊ ಬೆಳಿಗ್ಗೆದು ಒಂದು ಸ್ವಲ್ಪ ಇತ್ತು ಮಧ್ಯಾಹ್ನದ್ದು, ಹಾಗಾಗಿ ನೈಟಿಗೆ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಉಪ್ಪಿಟ್ಟು ಮಾಡ್ಕೊಂಡ್ವಿ. ಸೊ ಭಾಳ ದಿನ ಆಯಿತು ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತು. ಹಾಗಾಗಿ ಸೊ ಅವ್ರಿಗೂ ಅಷ್ಟೊಂದು ಹಶು ಇರಲಿಲ್ಲ, ಸೊ ನಮಗೂ ಕೂಡ ಅಷ್ಟೊಂದು ಹಶು ಇರಲಿಲ್ಲ. ಹಾಗಾಗಿ ಜಸ್ಟ್ ಉಪ್ಪಿಟ್ಟು ಮಾಡಿದ್ವಿ. ಹಾಗಾಗಿ ಎಲ್ಲರೂ ಸ್ವಲ್ಪ ತಿಂದ್ವಿ. ಸೊ ಈಗ ಅಪ್ಪು ಅಮ್ಮು ಕೂಡ ಮಲ್ಕೊಂಡಿದ್ದಾರೆ. ಸೊ ನಾನು ಇದಿಟ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಒಂದು ಬುಕ್ಸ್ ಇದೆ, ಅದು ಓದಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಾಳ ದಿನ ಆಯಿತು ಓದದೇ ಇರೋದು. ಡೈಲಿ ಒಂದೊಂದು ಪೇಜ್ ಓದ್ತೀನಿ. ಆಮೇಲೆ ಸ್ವಲ್ಪ ಕನ್ನಡ ಗ್ರಾಮರ್ ಕೂಡ ನೋಡ್ಕೋತೀನಿ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ. ಸೊ ಅದಿಷ್ಟು ನೋಡಿಕೊಂಡು ಒಂದೆರಡು ಪೇಜ್ ಓದಿ ಮಲ್ಕೊಂಡ್ರೆ ಸೊ ಕಂಪ್ಲೀಟಾಗಿ ನಿದ್ದೆ ಬರುತ್ತೆ. ಸೊ ಮಾಡಿದ್ರೆ ವರ್ಕ್ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಸೊ ಇವತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಈ ಥರ ಪ್ರಾಜೆಕ್ಟ್ ಇದ್ದು ಅಂದರೆ ಎಲ್ಲ ಕೆಲಸಗಳು ಪೆಂಡಿಂಗ್ ಇದ್ಬಿಡುತ್ತೆ. ಜಸ್ಟ್ ನಮ್ಮದು ಊಟ ಆಯ್ತಲ್ವ, ಹಾಗಾಗಿ ಸೊ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.